ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಜಮ್ಮು ಕಾಶ್ಮೀರದಲ್ಲಿ ರಕ್ತದೋಕುಳಿ, ಜಮ್ಮು ಕಾಶ್ಮೀರದಲ್ಲಿ ಬೆಚ್ಚಿ ಬೀಳಿಸುವ ಟಿಆರ್ಎಫ್ ಸಂಘಟನೆ ಹೊಣೆಯನ್ನು ಹೊತ್ತುಕೊಂಡಿದೆ. 370J ಆರ್ಟಿಕಲ್ ರದ್ದುಗೊಂಡ ಬಳಿಕ ಈ ಸಂಘಟನೆ ಹುಟ್ಟಿಕೊಂಡಿದೆ. ಭಯೋತ್ಪಾದಕ ಕೃತ್ಯವನ್ನು ಭಾರತದಲ್ಲಿ ಯಾವ ರೀತಿ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ. ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ರಕ್ಷಾ ಹಿರೇಮಠ್. ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಮಸ್ತೆ ಮೇಡಮ್. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನಡೆದಂಥ ಘಟನೆಯಲ್ಲಿ ಭೀಕರ ಘಟನೆ ನಡೆದಿದೆ. 27 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇವತ್ತು ರಾಜ್ಯದಲ್ಲಿ ಜಮ್ಮು ಕಾಶ್ಮೀರ ಚಳಿಗಾಲದಲ್ಲಿ ಮತ್ತು ಆ ಬೇಸಿಗೆಯ 3-4 ತಿಂಗಳಲ್ಲಿ ಹಿಮಪಾತವಾಗ್ತಾ ಇರುತ್ತೆ. ನಿನ್ನೆ ಅಲ್ಲಿ 27 ಜನ ದಾರುಣವಾಗಿ ಹತ್ಯೆ ನಡೆದಿದೆ. ಲಕ್ಷಾಂತರ ಜನ ಪ್ರವಾಸಿಗರು ಅಲ್ಲಿಗೆ ಆಗಮಿಸ್ತಾರೆ. ಹಾಗೆ ಕೂಡ ಪ್ರವಾಸಿಗರು ಕಾಶ್ಮೀರದ ಒಂದು ಪಹಲ್ಗಾವ್ನ ಕಣಿವೆಯಲ್ಲಿ ಒಂದು ನಿನ್ನೆ ದಾಳಿ ನಡೆದಿರುವಂಥದ್ದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿನ್ನೆ ನಡೆದಂಥ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ರು, ಯಾರ್ಯಾರಿಲ್ಲ, ಅಷ್ಟೊಂದು ಜನ ನಮ್ಮ ಕರ್ನಾಟಕದಲ್ಲೂ ಕೂಡ ಇಬ್ಬರಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಕರ್ನಾಟಕದಿಂದ ಇಬ್ರಿದ್ರು. ನಾವು ಕರ್ನಾಟಕ ಅಂದ್ರೆ ನಮ್ಮ ಕನ್ನಡಿಗರು ಅಂತ ನೋಡೋದಾದ್ರೆ ಬರೀ 2 ಜನನ ನಾವು ಕಳ್ಕೊಂಡಿದ್ದೀವಿ. ಇದು ನಮ್ಮ ಕರ್ನಾಟಕಕ್ಕೆ ತುಂಬಾ ಒಂದು ವಿಕೃತ ಘಟನೆ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಕನ್ನಡಿಗರಲ್ಲಿ 2 ಕಳ್ಕೊಂಡ್ರೆ ಅಲ್ಲಿ ಇನ್ನೂ ಹಲವಾರು ಜನದ ಒಂದು ಪ್ರಾಣ ಹೋಗಿದೆ. ಹೌದು, ಈ ರೀತಿ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಹೋಗ್ತಾ ಇದ್ರೆ ಭಯೋತ್ಪಾದನೆ ಎಂಬುದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಖಂಡಿತ. ಭಯೋತ್ಪಾದನೆ ಎಂಬುದು ಯಾವ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿ ಉಲ್ಬಣಗೊಳ್ತಾ ಇದೆ, ಇಂಥವ್ರಿಗೆ ಯಾವ ರೀತಿ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡದೇ ಇರೋದಕ್ಕೆ ಈ ರೀತಿ ಆಗ್ತಿದ್ಯಾ? ಅಷ್ಟೆಲ್ಲ ಪ್ರೊಟೆಕ್ಷನ್ ಕೊಡ್ತಾರೆ ನಮ್ಮ ಭಾರತ ಸರ್ಕಾರ. ಆ ಒಂದು ಕಾಶ್ಮೀರದ ಬಾರ್ಡರ್ ಅಲ್ಲಿ ನಮ್ಮ ಯೋಧರು ಹಗಲು ರಾತ್ರಿ ಅನ್ನದೆ ನಿಂತ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಅವರು ಎಷ್ಟು ಶ್ರಮ ಪಡ್ತಾ ಇರ್ತಾರೆ. ಅವ್ರ ಕಣ್ಣು ತಪ್ಸಿನೇ ಇದ್ರ ಒಳಗಡೆ ಬಂದಿದ್ದಾರೆ ಈ ಭಯೋತ್ಪಾದಕರು, ಈ ಉಗ್ರರು ಅನ್ನೋದಾದ್ರೆ ಅವ್ರು ಬರೋಕ್ ಹೆಂಗ ಸಾಧ್ಯ ಸರ್? ನಾವ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿರ್ತೀವಿ, ಹಂಗೆಲ್ಲ ಅಷ್ಟೆಲ್ಲ ನಮಗೆ ಪ್ರೊಟೆಕ್ಷನ್ ಅನ್ನೋದಿದ್ದು, ಅಷ್ಟೆಲ್ಲ ಯೋಧರು ಹಗಲು ರಾತ್ರಿ ಅಂದೆ ಕಣ್ ಪಿಟಕ್ಸ್ತೇನೆ ನೋಡ್ಕೊಂಡು ಇಷ್ಟೆಲ್ಲ ಆದ್ರೂ ಆ ಭಯೋತ್ಪಾದಕರು ಒಳಗಡೆ ಬಂದಿದ್ದಾರೆ. ಅದು ಹೆಂಗಂದ್ರೆ 1 ಮಂತ್ ಇಂದ ಇದು ಒಂದು ವಿಚಾರ ಅಂತಂದ್ರೆ ಖಂಡಿತವಾಗ್ಲೂ 1 ಮಂತ್ ಇಂದ ಅವ್ರು ಅಬ್ಸರ್ವ್ ಮಾಡ್ತಿದಾರಂತೆ. ಹೇಳ್ತಾ ಇದಾರೆ ಸ್ವತಃ ಅವರೇ, ಈ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದಾರೆ. 1 ಮಂತ್ ಇಂದ ಅವರು ಅಲ್ಲೇ ಇದ್ದು ನಮ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಯಾರ್ಯಾರು ಬರ್ತಾರೆ, ಯಾವಾಗ ಅಟ್ಯಾಕ್ ಮಾಡ್ಬೇಕು ಅನ್ನೋದ್ರದ್ದೆಲ್ಲ ಪ್ಲಾನಿಂಗ್ ನಡೀತಾ ಇತ್ತು. ಅದು ನಡೀತಾ ಇದ್ರು ಯಾಕೆ ಅಲ್ಲಿ ಜನ ಗೊತ್ತಾದ್ರೂ ಅದನ್ನ ಹೇಳಲಿಲ್ಲ? ಯಾಕೆ ನಮ್ ಜನಕ್ಕೆ ಇದು ಮುಂದೆ ನೋವಾಗುತ್ತೆ, ಇದು ಮುಂದೆ ನಮ್ದು ಏನೋ ಒಂದ್ ಮುಂದೆ ನಮ್ಗೆ ಕಾದಿದೆ ಅನ್ನೋದು ಗೊತ್ತಿದ್ರು ಯಾಕೆ ಅಲ್ಲಿ ಜನಸಾಮಾನ್ಯರು ಹೇಳ್ಬೋದಿತ್ತಲ್ವಾ? ಇದು ಬರೀ ಇಲ್ಲಿ ಜನಸಾಮಾನ್ಯರು ಅನ್ನೋದಕ್ಕಿಂತ ಪ್ರಶ್ನೆ ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ರಿಪೋರ್ಟ್ ಎಲ್ಲವೂ ಇರುತ್ತೆ. ಅಲ್ಲಿ ಪ್ರವಾಸಕ್ಕೆ ಅಂತ ಮಕ್ಕಳು ತಮ್ಮ ತಂದೆ ತಾಯಿ ಎಷ್ಟೋ ದೂರಗಳಿಂದ ಬಂದಿರ್ತಾರೆ. ನಮ್ಮದು ಸ್ವಿಟ್ಜರ್ಲ್ಯಾಂಡ್ ಅಂತ ಅನಿಸ್ಕೊಂಡಿರುವಂತಹ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರ ಇಂಟರ್ನಲ್ಲಿ ಒಳಗಡೆ ಇಲ್ಲಿ ಬೆಂಬಲ ಇಲ್ದಂಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅಲ್ಲಿರುವಂತ ಜನ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಾ? ಖಂಡಿತ. ಕಾಶ್ಮೀರ ಇವತ್ತಿಗೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲೋ ಇನ್ಫಾರ್ಮೇಶನ್ಸ್ ಲೀಕ್ ಆಗ್ತಾ ಇರಲ್ವಾ? ಲೀಕ್ ಆಗ್ತಾ ಇದ್ರು ಯಾಕೆ ನಮ್ ಭಾರತ ಸರ್ಕಾರಕ್ಕೆ ಗೊತ್ತಾದ್ರು ಯಾಕೆ ಇನ್ನು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ? ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅನ್ನೋದು ಸುಳಿವು ಸಿಕ್ಕಾಗ್ಲೇನೆ ಅಲ್ಲಿ ಎಚ್ಚೆತ್ಕೊಳ್ಬೇಕು. ಈ ತರ ಎಲ್ಲ ಮಾಡ್ತಾ ಇದ್ರೆ ಇನ್ನು ಜಾಸ್ತಿ ಆಗಲ್ವಾ ಭಯೋತ್ಪಾದನೆ ಎಂಬುದು? ಭಯೋತ್ಪಾದಕ ಅನ್ನೋದು ಏನಿದೆ ಅಲ್ಲ, ಭಯೋತ್ಪಾದನೆ ಅನ್ನೋದು ಅದು ನಮ್ಮ ಭಾರತ ದೇಶದಲ್ಲಿ ಆಳವಾಗಿ ಹಿಂದಿನ ದಿನಗಳಲ್ಲಿತ್ತು. ಬಟ್ ಇತ್ತೀಚಿನ 10 ವರ್ಷಗಳಿಂದ ಸ್ವಲ್ಪ ಕಡಿಮೆ ಇದೆ. ಅದರಲ್ಲೂ ಕೂಡ 370J ಆರ್ಟಿಕಲ್ ಏನು ಇವ್ರು ತಂದರು, ಕೇಂದ್ರ ಸರ್ಕಾರ ಏನು ತಂದಾದ್ಮೇಲೆ ಅಲ್ಲೂ ಒಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆ ಬಂತು. ಅದು ಬಂದಾದ್ಮೇಲೆ ಅಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲ ಆಸ್ತಿ ಮಾಡುವಂಥದ್ದು ಒಂದು ಅವಕಾಶ ಕಲ್ಪಿಸ್ಕೊಡ್ತು. ಅಲ್ಲಿ ಆ ಸಂಘಟನೆ TRF ಅನ್ನೋ ಒಂದು ಸಂಘಟನೆ 2023ರಲ್ಲಿ ಇದು ಬ್ಯಾನ್ ಆಗುತ್ತೆ. 2023ರಲ್ಲಿ ಬ್ಯಾನ್ ಆದಾಗ
ಸತತವಾಗಿ ಈ ಸಂಘಟನೆ ಮತ್ತು ಅಲ್ಲಿನ ಸ್ಥಳೀಯರು ಬೆಂಬಲ ಕೊಟ್ಟಿದ್ರಂತೆ ಇದಕ್ಕೆ. ಏನಿದು ಭಯೋತ್ಪಾದಕ ಕೃತ್ಯವನ್ನು ನಡೆಸಿದ್ರೆ ಸ್ಥಳೀಯರು ಕೂಡ ಅಲ್ಲಿಯ ಬೆಂಬಲ ಇದ್ದೇ ಇರುತ್ತೆ. ಭಯೋತ್ಪಾದನೆ ನಡೆಸೋಕೆ ಅವ್ರೇನೆ ಅಂದ್ರೆ ಸಹಾಯ ಮಾಡ್ತಿದಾರ ಅಂದ್ರೆ ಭಯೋತ್ಪಾದಕರಿಗೆ ಇಂಥರ್ನ ಮುಲಾಜಿಲ್ದನೆ ಬಡಿಯಕ್ಕೆ ನಮ್ಮ ಸರ್ಕಾರ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಭಾರತ ಸರ್ಕಾರ ಇದಕ್ಕೆ ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆಗ್ಬೇಕಿದು. ಅಲ್ಲಿ ಸತ್ತಿರೋರು ಸಣ್ಣ ಕುಟುಂಬ. ಕೊಟ್ಟಿದೀವಿ, ನಾವು ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತ ಎಲ್ಲಾ ರೀತಿ ಪ್ರೊಟೆಕ್ಷನ್ ಇದೆ. ಅಲ್ಲಿ ಅಷ್ಟು ಜನ ಯೋಧರು, ನಾವೆಲ್ಲಾ ಪ್ರೊಟೆಕ್ಷನ್ ಕೊಟ್ಟಿದೀವಿ, ಅವ್ರು ಹೆಂಗ್ ಒಳಗಡೆ ಬರಕ್ ಸಾಧ್ಯ, ನಾವ್ ಹಿಂಗ್ ಪ್ರೊಟೆಕ್ಷನ್ ಕೊಟ್ಟಿದೀವಿ ಅಂತ ಸ್ವತಃ ಸರ್ಕಾರನೇ ಹೇಳ್ತಾ ಇದೆ. ಅಲ್ಲಿ ಸರ್ಕಾರ ಒಂದು ಬದಿಗಿಟ್ರೆ ಅಲ್ಲಿ ಸತ್ತಿರೋರು 27 ಜನ ಏನಿದಾರಲ್ಲ, ಆ ತಾಯಿ ಬೇಡ್ಕೊಂಡ್ಲಂತೆ, ನನ್ನ ಗಂಡ ಬಿಟ್ಬಿಡು ಅಂತ ಬೇಡ್ಕೊಂಡ್ಲಂತೆ. ಅಷ್ಟು ಕ್ರೂರತನವಿರುವಂತಹ ಒಂದು ಸಂಘಟನೆ. ಇನ್ನೊಂದು ಅವ್ರು ಬೇಡ್ಕೊಳುವಾಗ ಅಷ್ಟು ಬೇಡ್ಕೊಂಡ್ರು, ಮತ್ತೆ ಅವಳು ಏನ್ ಕೇಳಿದ್ರಂದ್ರೆ, ಆ ಒಂದು ಯುವತಿ ಏನಿದ್ರು ಅವ್ರು ಏನ್ ಕೇಳಿದ್ರಂದ್ರೆ, ನನ್ನ ಗಂಡನ್ನ ನೀವು ಸಾಯಿಸ್ಬಿಟ್ರಿ, ನನ್ನನ್ನು ಸಾಯಿಸ್ಬಿಡಿ ಅಂತ ಕಾಲಿಡಿದು ಕೇಳ್ಕೊಂಡ್ರು ಸಹ ಅವರು, ಇಲ್ಲ ನಾನು ಏನು ಮಾಡಲ್ಲ, ಹೋಗ್ ಮೋದಿಗೆ ಹೇಳು, ನಾವ್ ಹಿಂಗೆ ಸಾಯಿಸಿದೀವಿ, ಇಷ್ಟೇ ಕೃತ್ಯವನ್ನ ಅವ್ರ ಮೇಲೆ ಯಾವ ರೀತಿಯಾಗಿ ನಾವು ಭಯೋತ್ಪಾದನೆ ಮಾಡಿದೀವಿ ಅದನ್ನ ಹೋಗ್ಬಿಟ್ಟು ಹೇಳು, ನಾನು ಹಿಂಗೆ ಕೊಂದಿದ್ದೀನಿ ಅವ್ರನ್ನ ಅಂತ ಹೋಗಿ ಹೇಳು ಅಂತ ಅಂದ್ರಂತೆ. ಅವ್ರಿಗೆ ಎಷ್ಟು ಕುಮ್ಮಕ್ ಇರಬಾರ್ದು. ನಮ್ಮ ಭಾರತಕ್ಕೆ ಬಂದು ಇನ್ನೊಬ್ಬರು ನಮ್ಮ ಒಂದು ಜನರ ಮೇಲೆ ದಾಳಿ ನಡೆಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಕೊಡ್ತಿರೋರಾದ್ರೂ ಯಾರು ಅಂತವ್ರನ್ನ ಸುಮ್ನೆ ಬಿಡ್ತಾ ಇದ್ದಾರೆ. ಅಂಡ್ ಇನ್ನೊಂದು, ಅವ್ರು ಬಂದ್ಬಿಟ್ಟು ನಾವೇ ಮಾಡಿರೋದು ಅಂತ ಧೈರ್ಯವಾಗಿ ಹೇಳ್ಕೊಂತಿದಾರಂದ್ರೆ ನಮ್ಮ ಸರ್ಕಾರ ಯಾವ ರೀತಿಯ ಕೆಲಸ ಮಾಡ್ತಿರ್ಬೋದು? ಕೆಲಸ ಮಾಡ್ತಾ ಇಲ್ಲ ಸರ್ಕಾರ, ಯಾವುದೇ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಊರು ತಿರುಗ್ಕೊಂಡು ನಿಂತ್ರೆ ಕೆಲಸ ಆಗಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಬಾರ್ಡರ್ನಲ್ಲಿ ಯಾವ ರೀತಿ ಚೆಕ್ಕಿಂಗ್ ಇದೆ, ಯಾವ ರೀತಿ ಇದೆ ಅನ್ನೋದು ಪ್ರತಿಯೊಂದು ಊಹಾಪೋಹಗಳನ್ನು ಕೊಡ್ತಾರೆ. ಆದರೆ ಕಾಶ್ಮೀರದಲ್ಲಿರುವಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಒಂದು ಜಾಗ ಮಾಡಬೇಕಾದ್ರೂ ಕೂಡ ಅಲ್ಲಿ ಕಷ್ಟ ಐತೆ. ಇವತ್ತು ನಾವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂತಂದ್ರೂ ಕೂಡ ಅಲ್ಲಿ ಮುಂಚೆ ಅದು ಅವಕಾಶ ಇರಲಿಲ್ಲ. ಇದನ್ನ ಅವಕಾಶ ಮಾಡಿ ಏನು ಈ ಆರ್ಟಿಕಲ್ ಬಂದ ಮೇಲೆ ಇದನ್ನ ಅವಕಾಶ ಮಾಡಿಕೊಟ್ರು. ಅಂದ್ರೆ ಅಲ್ಲಿನ ಜನಕ್ಕೆ ಬೇರೆಯವರು ಬಂದಾಗ ಇಷ್ಟ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಎಷ್ಟೋ ಸಂಘಟನೆಗಳು ಇನ್ನೂ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಇದು ಖಂಡಿತ, ಅದು ಮುಂಚೆ ಇರ್ಲಿಲ್ಲ. ಬಟ್ ಇವಾಗ ಸರ್ಕಾರ ಅದಕ್ಕೆ ಅವಕಾಶವನ್ನ ಕೊಟ್ಟಿದೆ, ನಾವು ಹೋಗ್ಬಿಟ್ಟು ಅಲ್ಲಿ ಇರ್ಬೋದು ಅಂತ. ಹೌದು, ನಾವೆಲ್ಲ ಭಾರತೀಯರ ಅಂದ್ಮೇಲೆ ನಮ್ಮ ಭಾರತದಲ್ಲಿ ಹೌದು ಖಂಡಿತ ನಮ್ಮ ಹಕ್ಕು, ಹೌದು ಬದುಕ್ತೀವಿ ಅಂದ್ಮೇಲೆ ಅವ್ರಿಗೆ ಏನ್ ಪ್ರಾಬ್ಲಮ್ ಅಲ್ಲಿ ಜನಕ್ಕೆ? ಅದು ಏನಂತಂದ್ರೆ ಮೇಡಮ್, ಅಲ್ಲಿ ಆ ಉಗ್ರರೇನಿದಾರಲ್ಲ ಅದನ್ನ ನಮ್ದಾಗ್ಬೇಕನ್ನುವಂಥದ್ದು ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ಕೊಳ್ತಾನೆ ಬಂದಿದೆ. ರೆಸಿಸ್ಟೆಂಟ್ ಫ್ರಂಟ್ ಅಂತ ಒಂದು ಏನಿದೆ ಇದು ಸಂಘಟನೆ, ಇದು ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು. ಅವ್ರು ಬ್ಯಾನ್ ಆಗಿ 2023ರಲ್ಲಿ ಬ್ಯಾನ್ ಆಗಿತ್ತು. ಲ್ಯಾಂಡ್ ಬೇಕು ಅಂತ ಇನ್ನೊಬ್ರು ಜೀವನ ಹೊಣೆ ಮಾಡೋದು, ಲ್ಯಾಂಡ್ ಬೇಕನ್ನುವಂತ ಸರ್ಕಾರನು ಯಾವುದೇ ರೀತಿ ಆಗಿರುವಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇಷ್ಟು ಜನದ ಜೀವನ ಇದು ಫಸ್ಟ್ ಟೈಮ್ ಅಲ್ಲ, ಮುಲಾಜಿಲ್ದೆ ತಗೋಬೇಕು ಸಹ ಇದೇ ರೀತಿ ನಡೀತಾ ಇತ್ತು. 2015ರಲ್ಲೂ ಒಂದು ಪುಲ್ವಾಮಾ ದಾಳಿ ಒಂದು ನಡೆದಿತ್ತು. ಅದಾಗಿ 5 ವರ್ಷದ ನಂತರ ಮತ್ತೆ ಇವಾಗ ಆಗಿದೆ. 5 ವರ್ಷದ ಹಿಂದೆ ಜನ ಅಲ್ಲಿಗೆ ಹೋಗೋಕ್ ಹೆದರ್ತಾ ಇದ್ರು. ಯಾವ ರೀತಿ ಅಂದ್ರೆ ಅಲ್ಲಿ ಹೆಜ್ಜೆ ಇಡಬೇಕು ಅಂದ್ರು 100 ಸತಿ ಯೋಚನೆ ಮಾಡ್ತಿದ್ರು. ಅಲ್ಲಿ ಬದುಕುವಂತ ದಿನನಿತ್ಯವಾಗಿ ಬದುಕುವಂತಹ ಜನ ಕೂಡ ಹೆದರ್ತಾ ಇದ್ರು ಅಲ್ಲಿ ಇರೋಕೆ. ಇನ್ನು ಪ್ರವಾಸಿಗರಂತೂ ಹೋಗ್ತಾನೆ ಇರ್ಲಿಲ್ಲ. ಆದ್ರೆ ಇತ್ತೀಚಿನ 5 ವರ್ಷ ಆ ಒಂದು ದಾಳಿ ಆದ್ಮೇಲೆ ಅಲ್ಲಿ ಪ್ರೊಟೆಕ್ಷನ್, ಸರ್ಕಾರ ಕೊಟ್ಟಿರುವಂತಹ ಸ್ವಲ್ಪ ಏನು ಹೆಲ್ಪಿಂಗ್ ನೇಚರು ಎಲ್ಲಾ ಪ್ರವಾಸಿಗರಿಗೆ ಅದೊಂದು ತಾಣ ಅಂತಾನೆ ಆಗ್ಬಿಟ್ಟಿತ್ತು. ಇವಾಗ ಜನ ಅಲ್ಲಿ ಕಾಲಿಡಕ್ ಸ್ಟಾರ್ಟ್ ಮಾಡಿದ್ರು. ಏನೋ ಒಂದು ಒಳ್ಳೆ ಪ್ಲೇಸ್, ಒಂದು ಭಯದ ವಾತಾವರಣ ಮರ್ತಿದ್ರು, ಏನು ಇರ್ಲಿಲ್ಲ ಅನ್ನುವಂಥದ್ದು ಇತ್ತು. ಹೌದು, ಮರ್ತಿದ್ರು, ಹಲವು ದಶಕಗಳಿಂದ ಇತ್ತು. ಮತ್ತೆ ಈಗ ಹುಟ್ಕೊಳ್ತಾ ಇದೆ ಅದೇ ಭಯದ ವಾತಾವರಣ ಮತ್ತೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಅದು ಪ್ರವಾಸಿ ತಾಣ ಆಗಿದ್ರಿಂದ ಪ್ರವಾಸವನ್ನೇ ಅಂದ್ರೆ ಪ್ರವಾಸಿಗರ ಬಂದು ಇನ್ಕಮ್, ಒಂದು ಪ್ರವಾಸದ ಇನ್ಕಮ್ ಅನ್ನೇ ಅದು ಅವಲಂಬನೆ ಆಗಿತ್ತು ಆ ಒಂದು ಕಾಶ್ಮೀರ ಏನಿದೆ. ಈಗ ಈ ರೀತಿ ಆ ಒಂದು ಭಯೋತ್ಪಾದನೆ ಅನ್ನೋದಲ್ಲಿ ಹುಟ್ಕೊಂಡ್ರೆ ಯಾರು ಜನ ಹೋಗಕ್ ಇಷ್ಟ ಪಡಲ್ಲ ಅಲ್ವಾ ಸರ್? ಮುಂದೆ ಅದ್ರ ಏನಾಗ್ಬೋದು? ಅಂಡ್ ಅಲ್ಲಿರುವಂತ ಜನಕ್ಕೂ ಆಗಿದೆ, ಬರೀ ನಮ್ದು ಇಂಥವ್ರಿಗೆ ಆಗಿದೆ ಅಂತವ್ರಿಗೆ ಆಗಿದೆ ಅಂತ ಅಲ್ಲ. ಅಲ್ಲಿ ಯಾರ್ಯಾರು ವಾಸವಿದ್ರು ಕೆಲವ್ರು ಮಾತಾಡಿದ್ದಾರೆ ಅಲ್ಲೂ ಇರುವಂತವ್ರು, ಅದು ಧರ್ಮದ ಪ್ರಚಾರ ಹಂಗೆ ಹಿಂಗೆ ಅಂತ ಸ್ವಲ್ಪ ಕೆಲವರು ಹೇಳ್ತಾ ಇದ್ದಾರೆ. ಖಂಡಿತ ಅದು ಧರ್ಮ ಪ್ರಚಾರ ಬಂದಿಲ್ಲ. ಇದು ನೋಡಿ, ಇದು ಜನಸಾಮಾನ್ಯರ ಬದುಕು ಆಗಿಲ್ಲ, ಇದ್ರಲ್ಲಿ ಆಗಿಲ್ಲ. ಯಾಕಂದ್ರೆ ಎಲ್ಲಾರ ಮೇಲೂ ದಾಳಿ ಆಗಿದೆ. ಒಂದು ವಿಡಿಯೋದಲ್ಲಿ ಏನಾಗಿದೆ ಅಂದ್ರೆ, ಒಂದು ಆ ಯುವತಿ ಹೇಳೋ ಪ್ರಕಾರ
ಏನ್ ಹೇಳಿದಾಳೆ ಆ ಯುವತಿ, ನೀವು ಹಿಂದೂನಾ ಅಂತ ಕೇಳ್ಬಿಟ್ಟು ನನ್ನ ಗಂಡನ್ನ ಈ ರೀತಿ ಮಾಡಿದ್ದಾರೆ ಅಂತ. ಅದು ಒಂದು ಕಡೆ ಆದ್ರೆ ನಿಜ, ಹಿಂಗೆ ಕೇಳಿನೂ ಮಾಡಿದ್ದಾರೆ ಕೆಲವು ಭಯೋತ್ಪಾದಕರು. ಇನ್ನೂ ಕೆಲವರು ಯಾವ ರೀತಿ ಮಾಡಿದಾರೆ ಅಂದ್ರೆ ಸಿಕ್ಕವ್ರ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ವಾಸವಾಗಿರುವಂತಹ ಜನ ಕೂಡ ಯಾವ ರೀತಿ ತಮ್ಮ ಆಕ್ರಂದವನ್ನು ಹೊರ ಹಾಕ್ತಾ ಇದ್ದಾರೆ ಅಂದ್ರೆ, ಅಂಡ್ ನಮ್ಮ ಕನ್ನಡಿಗರು ಇಬ್ರು ಕರ್ನಾಟಕದವರು ಅವರು ನಮಗದು ಯಾವ ರೀತಿ ಒಂದು ಇಲ್ಲಿ ಕರ್ನಾಟಕದಲ್ಲಿ ಇಬ್ರು ಹೋಗಿರೋದು. ಅಲ್ಲಿಂದ ಬಂದಿದ್ರು ಗುಜರಾತು, ಬೇರೆ 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 ರಾಜ್ಯಗಳಿಂದ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಸುಮಾರು ರಾಜ್ಯಗಳಿಂದ ಕೂಡ ಅಲ್ಲಿ ಬಂದ್ರು. ಅಲ್ಲಿ ವಾತಾವರಣವನ್ನು ಸವಿಯೋಕೆ ಅಂತ ಹೋಗಿರ್ತಾರೆ. ಈ 4 ಟೆರರಿಸ್ಟ್ಗಳು ಈಗಾಗಲೇ ಇಂತ ಟೆರರಿಸ್ಟ್ ಈ ತರ ಹೊಟ್ಟೆಗೆ ಅನ್ನ ತಿನ್ನಲ್ಲ ಮನಸ್ಥಿತಿ, ಹೊಟ್ಟೆಗೆ ಅನ್ನ ತಿನ್ನಲ್ಲ ಇವರೆಲ್ಲ. ಈ ರೀತಿ ಒಂದು ಮನಸ್ಥಿತಿ ಇರೋರು ನಮ್ಮ ಭಾರತದಲ್ಲಿ ಬದುಕೋಕ್ ಬಿಟ್ಟು ನಿಜವಾಗ್ಲೂ ಇದು ಎಂತ ಕೃತ್ಯ ಅಂತ ಅಂದ್ರೆ ರಕ್ತ ನಮಗೆ ಕುದಿಯುತ್ತೆ. ಕ್ರೂಯಲಿಟಿ, ಸಚ್ ಅ ಕ್ರೂಯಲಿಟಿ ಥಿಂಗ್ ಇದು. ಅವರು ನಮಗೆ ನಾವೇ ಮಾಡಿದೀವಿ ಅಂತ ಒಪ್ಕೊಂಡ್ರು ಕೂಡ ಯಾವುದೇ ರೀತಿ ಕ್ರಮವನ್ನ ಇನ್ನೂ ಕೈಗೊಂಡಿಲ್ಲ. ಒಪ್ಕೊಂಡಿದ್ದಾರೆ, ನಾವೇ ಮಾಡಿದೀವಿ, ನಾವೇ ನಮ್ಮ ಅಂದ್ರೆ ನಮ್ಮ ಸಂಘಟನೆಯಿಂದ ಇದನ್ನ ಮಾಡಲಾಗಿದೆ, ನಾವೇ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಇನ್ನು ಎಷ್ಟೋ ಸತಿ ಆಗ್ಬಿಟ್ಟಿದೆ. ಯಾರಿಗೇನಾಯ್ತು? ಏನು ಮಾಡ್ಲಿಲ್ಲ. ಆದಾಗ ಎಲ್ಲರೂ ಎತ್ತೆಚ್ಕೊಳ್ತಾರೆ, ಅಂದ್ರೆ ನಾವ್ ಮಾಡ್ತೀವಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ. ಅದಾದ್ಮೇಲೆ ಎಷ್ಟು ದಿನ ಇದೇ ಒಂದು ಪ್ರಕರಣವನ್ನ ತಗೊಳ್ಳಿ, ಇದೇ ಒಂದು ದಾಳಿಯನ್ನ ತಗೊಳ್ಳಿ, ಇಲ್ಲಿ ಟೆರರಿಸಂ ಅನ್ನೋದನ್ನ ಉತ್ತರ ಆ ಕಡೆ ಭಾಗದಲ್ಲಿ ಜಮ್ಮು ಕಾಶ್ಮೀರ ಇದೇ ಎಷ್ಟು ಭಯೋತ್ಪಾದಕರಿಂದ ಉಟ್ಕೊಂಡಿದೆ. ಈ ಒಂದು ವಿಚಾರವನ್ನ ಇನ್ನು ಎಷ್ಟು ದಿನ ಅಂತ ಅವರು ನಡೆಸ್ಕೊಂಡು, ಅಂದ್ರೆ ಅವ್ರ ಅದು ನಮ್ಮ ಭಾರತ ದೇಶದಲ್ಲಿ ಕೂಡ ಇರ್ಲಿಲ್ಲ. ಪ್ರಧಾನಿ ಅವರು 10 ದಿನ 15 ದಿನ ಆಯ್ತು, ಆಮೇಲೆ ಇದಕ್ಕೆ ಒಂದು ದಿನ ಅಂತ ಈ ತರ ಆಗಿತ್ತು, ಇದನ್ನ ಆಚರಿಸೋಣ, ನಾವೊಂದು 4 ಸ್ಮರಣೆ ಮಾಡೋಣ. ಅಮೂಲ್ಯವಾದ 27 ಜನರ ಹೆಣ ಬೀಳುತ್ತಲ್ಲಿ. ಅಲ್ಲಿ 27 ಜನನ್ನ ಹೆಣ ಬೀಳಿಸ್ತಾರೆ ಈ ಉಗ್ರವಾದಿಗಳು, ಈ ಭಯೋತ್ಪಾದಕರು. ಈ ಒಂದು ಇವ್ರನ್ನ ಯಾವ ರೀತಿಯಾಗಿ ಕಾಶ್ಮೀರದಲ್ಲಿ ಏನು ಇವತ್ತು ನೆನ್ನೆ ನಡೆದಂತಹ ಘಟನೆ ಇಡೀ ರಾಷ್ಟ್ರ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಪರಿಸ್ಥಿತಿ. ಅದು ಬೇರೆ ದೇಶದ ಒಬ್ಬ ಸಚಿವ ನಮ್ಮ ಭಾರತ ದೇಶದಲ್ಲಿ ಇದ್ದಾಗ ಬೆಚ್ಚಿ ಬೀಳ್ತೀವಿ. ನಿಜ, ಜನಸಾಮಾನ್ಯರನ್ನ ಬೆಚ್ಚಿ ಬೀಳಿಸ್ಬೇಕು ಅಂತಾನೆ ಈ ರೀತಿ ಕೃತ್ಯಗಳನ್ನ ಅವ್ರು ಎಸಗಿರ್ತಾರೆ. ನಮ್ಮ ಮಧ್ಯ ಏನಂದ್ರೆ ಅವರು ಅಲ್ಲಿ ಒಂದು ಭಯೋತ್ಪಾದನೆಯನ್ನ ಹುಟ್ಟಿಸ್ಬೇಕು, ಜನರ ಮಧ್ಯ ಒಂದು ಭಯ ವಾತಾವರಣ, ಭಾರತದಲ್ಲಿ ಬದುಕೋಕ್ ಸೇಫ್ ಅಲ್ಲ, ಆ ರೀತಿ ಭಯ ಹುಟ್ಟಿಸ್ಬೇಕು. ಸೇಫ್ ಭಾರತದಲ್ಲಿ ಸೇಫ್ ಅಂತಲ್ಲ ಹೇಳ್ತಾ ಇರೋದು, ಜಮ್ಮು ಕಾಶ್ಮೀರದಲ್ಲಿ ನೆಲದಲ್ಲಿ ಅದು ನಮ್ ನೆಲನೇ ಅಲ್ವಾ? ಹೌದು, ಟೋಟಲಿ ನಮ್ ನೆಲ ಅಲ್ವಾ? ಯಾವ್ದಾದ್ರೂ ಭಾರತ ದೇಶದ ನೆಲ, ಪ್ರತಿಯೊಂದು ಇಂಚು ಭೂಮಿನೇ ನಮ್ ಭಾರತದ ಭೂಮಿ. ಖಂಡಿತ. ಹಂಗಾಗಿ ನಮ್ಮ ಮಧ್ಯಾಹ್ನ ಭಯ ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವ್ರು ಈ ರೀತಿ ಮಾಡ್ತಾ ಇರೋದು. ಎಷ್ಟರ ಮಟ್ಟಿಗೆ ಅವ್ರಿಗೆ ಎಷ್ಟು ಧೈರ್ಯ, ಎಷ್ಟು ನಮ್ಮ ಕಡೆಯಿಂದಾನೇ ಸಪೋರ್ಟ್ ಸಿಗ್ತಾ ಇದೆ. ಇಲ್ಲಿ ಒಳಗಡೆ ಇದ್ಕೊಂಡು ಇಷ್ಟೆಲ್ಲಾ ಸಪೋರ್ಟ್ ಮಾಡ್ತಿದಾರಲ್ಲ, ಅಂತವ್ರನ್ನ ಆಚೆ ಕರ್ಕೊಂಡು ಬಂದು ಅವ್ರಿಗೆ ಶಿಕ್ಷೆ ಕೊಡುವಂತ ಸರಿಯಾಗಿ ಬೆಂಡೆತ್ತವ್ರು ಯಾರಿಲ್ಲ. ಖಂಡಿತವಾಗ್ಲು ಇಂಥವ್ರನ್ನ ಬೆಂಡೆತ್ತವ್ರು ಯಾರಿಲ್ಲ. ಇವತ್ತಿನ ಪರಿಸ್ಥಿತಿ ಆ ರೀತಿಯಾಗಿ ನಿರ್ಮಾಣ ಆಗ್ಬಿಟ್ಟೈತೆ ಅನ್ನೋದೇ ಆಯ್ತು. ಯಾವಾಗಿಂದ ಎಷ್ಟು ವರ್ಷದಿಂದ ತಲತಲಾಂತರದಿಂದ ಇದೇ ರೀತಿ ಕೃತ್ಯಗಳು ನಡ್ಕೊಂಡು ಹೋಗ್ತಾನೆ ಇದಾವೆ. ಯಾರು ಇದಕ್ ಕಡಿವಾಣ ಹಾಕ್ತಿದ್ದಾರೆ? ಯಾರು ಒಂದ್ ಲೈನ್ ಹಾಕ್ತಿಲ್ಲ. ಬಾರ್ಡರ್ ಅಲ್ಲಿ ಯೋಧರನ್ನ ಇಡ್ತಾರೆ, ಪಾಪ ಅವ್ರು ಹಗಲು ರಾತ್ರಿ ಅಂದೆ. ಆದ್ರೆ ಒಳಗಡೆ ಇರೋರೆ ಆಚೆಗಡೆಯಿಂದ ಬಂದು ಇನ್ನು ಎಲ್ಲಿಂದಾನೋ ಬಂದ್ಬಿಟ್ಟು ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಒಂದು ಕಡೆ ಬೇರೆ. ಆದ್ರೆ ನಮ್ಮಲ್ಲೇ ಇರೋರು, ನೀವ್ ಹೇಳಿದ್ರಿ, ನಮ್ಮಲ್ಲೇ ಇರೋರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಧರ್ಮವನ್ನ ಕೇಳಿ ಗುಂಡು ಹಾರಿಸ್ತಾರೆ ಅಂತಂದ್ರೆ ಅಲ್ಲ, ಧರ್ಮವನ್ನ ಕೇಳಿ ಗುಂಡು ಹಾರಿಸ್ತಾರೆ ಅನ್ನುವಂತ ಮನಸ್ಥಿತಿ ಅದೆಲ್ಲ, ಅದು ಎಂತ ಕಚಡ ಮನಸ್ಥಿತಿ ಇರ್ಬೋದು. ಲೆಕ್ಕ ಹಾಕಳಿ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಅದು ಭಾರತ ದೇಶದಲ್ಲಿ, ಭಾರತ ನೆಲದಲ್ಲಿ, ಜಮ್ಮು ಕಾಶ್ಮೀರ ಅಂತಹ ಒಂದು ಸುಂದರ ಒಂದು ಸ್ಥಳದಲ್ಲಿ ಪ್ರವಾಸಿಗರು ತಮ್ಮ ಕುಟುಂಬ ಸಮೇತ ಎಂಜಾಯ್ ಮಾಡಕ್ ಹೋಗಿರ್ತಾರೆ. ಅಂಥದ್ರಲ್ಲಿ ಒಳ ನುಸುಳುಕೊಂಡು ಬಂದು ಧರ್ಮವನ್ನು ಕೇಳಿ ಗುಂಡು ಹಾರಿಸ್ತಾರ ಅನ್ನೋ ಮನಸ್ಥಿತಿ ನಿಜಕ್ಕೂ ಇದು ದುರಂತ. ನಮ್ಮ ರಾಜ್ಯದ ನಮ್ಮ ದೇಶದ ಪರಿಸ್ಥಿತಿ. ಅಂತವ್ರಿಗೆಲ್ಲ ನಮ್ ದೇಶದಲ್ಲಿ ಬದುಕಕ್ ಬಿಟ್ಟಿರೋದೇ ಒಂದು ನಮಗೆ ರಕ್ತ ಎಲ್ಲ ಕುದಿಯುತ್ತೆ. ಇಂಥವ್ರನ್ನೆಲ್ಲ ನಮ್ ದೇಶದಲ್ಲಿ ಇಟ್ಕೊಂಡಿದಾರಲ್ಲ, ನಿಜಕ್ಕೂ ಏನ್ ಮಾಡಿದ್ರು ಇದಕ್ಕೆ ಸಪೋರ್ಟ್ ಮಾಡ್ದಂಗೆ ಅಲ್ವಾ? ಇವಾಗ ಸುಮ್ನೆ ಇದಾರೆ ಅವರು, ನಾವೇ ಮಾಡಿದೀವಿ ಅಂತ ಧೈರ್ಯವಾಗಿ ಹೇಳ್ಕೊತಾ ಇದಾರಂದ್ರೆ ಅವ್ರಿಗೆ ಎಷ್ಟು ಗಲ್ಲಿಗೆ ಹಾಕ್ಬೇಕು, ಇಂಥವ್ರನ್ನೆಲ್ಲ ಗಲ್ಲಿಗೆ ಹಾಕ್ಬೇಕು. ಹಂಗಿದ್ರೆ ಇಷ್ಟೆಲ್ಲ ಆಯ್ತು, ಭಯೋತ್ಪಾದಕರು ಬಂದ್ರು, ನಮ್ಮ
ಕಾಶ್ಮೀರದಲ್ಲಿ ಎಲ್ಲಾರ್ಗೂ ಗುಂಡಿಟ್ರು, ದಾಳಿ ಮಾಡಿದ್ರು, ಎಲ್ಲಾ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ನಮ್ಮ ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ನೀವ್ ಅಂತೀರಾ? ಕ್ರಮ ಕೈಗೊಳ್ಳೋದಕ್ಕಿಂತ ಗಿವ್ ಅಂಡ್ ಟೇಕ್ ಅಂಡ್ ಪಾಲಿಸಿ ಇದೆಯಲ್ಲ, ಗಿವ್ ಅಂಡ್ ಟೇಕ್ ಪಾಲಿಸಿ, ಅದೇ ಥರ ಗುಂಡಿಟ್ಟು ಹೊಡಿಬೇಕು ಅಂತೀನಿ. ಇನ್ನೇನು ಹೇಳಲ್ಲ, ಇವ್ರು ಮಾಡಿದ ಕಚಡ ಕೆಲಸಕ್ಕೆ ಇನ್ನೇನು ಹೇಳೋಕ್ಕಾಗತ್ತೆ? ಸತ್ತಿರೋದು 27 ಜನ ಸತ್ತಿದ್ದಾರೆ, ಇಂಥವ್ರನ್ನ ಗಲ್ಲಿಗೆ ಹಾಕ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಇದೆ ಇವಾಗ. ಎಷ್ಟೋ ದಾಳಿಗಳು ನಡೀತಾನೆ ಇದೆ ಖಂಡಿತವಾಗ್ಲು. ಒದಗಿಸಿದೆ ಅನ್ನಕತ್ತ ಫಾಸ್ಟ್ ಆಗಿ ಆಕ್ಷನ್ ಆದ್ರೆ ಎಲ್ಲೋ ಒಂದ್ ಕಡೆ ಖಂಡಿತ ಗಂಡ ಪಕ್ಕದ ಕುತ್ಕೊಂಡು ಕೇಳ್ತಾರಂತೆ, ನನ್ನ ಗಂಡನ ಬಿಟ್ಬಿಡು ಪತಿ ಅಂತ ಹೇಳ್ತಾರಂತೆ. ಇವತ್ತಿ ಕೇಳ್ತಾಳಂತೆ. ಅವನಿಗೆ ಅಷ್ಟೊಂದು ಕರುಣೆ ಬರ್ಲಿಲ್ವಾ ಸರ್? ಅವ್ರ ಮನುಷ್ಯತ್ವನೇ ಇಲ್ಲ. ಅವ್ರ ಮನುಷ್ಯತ್ವ ಇದ್ದಿದ್ರೆ ಅವ್ರು ಯಾಕೆ ಗುಂಡಿಟ್ಟುಕೊಳ್ತಿದ್ರು ಹೇಳಿ? ಅಂತ ನೀಚ ಕೃತ್ಯ ಎಸಗುವಂತಹ ಜನನು ನಮ್ಮ ಭಾರತ ಪುಣ್ಯಭೂಮಿ, ಎಲ್ಲರೂ ಶಾಂತಿವಾದಿಗಳು. ಈ ರೀತಿ ಒಂದು ವಾತಾವರಣದಲ್ಲಿ ಇಂಥ ಭಯೋತ್ಪಾದಕರು ಇದ್ದಾರಂದ್ರೆ ನಿಜಕ್ಕೂ ನಮ್ಮ ಭಾರತೀಯರು ವಿಚಾರ ಮಾಡುವಂತಹ ಒಂದು, ಅದು ಬೇರೆ ದೇಶದ ಒಬ್ಬ ರಾಜಕಾರಣಿ ನಮ್ಮ ದೇಶದಲ್ಲಿ ಇದ್ದಾಗ ಕೆಲವು ವಿಚಾರವಾದಿಗಳು ಇರ್ತಾರಲ್ಲ, ದೊಡ್ಡ ದೊಡ್ಡ ಜನ, ಏನಾದ್ರೆ ಏನಾಗಬೇಕಾಗಿದೆ, ನಾವು ಸೇಫ್ ಇದ್ರೆ ಮುಗೀತು, ಈ ರೀತಿ ಯೋಚನೆ ಮಾಡೋರು ಇರ್ತಾರೆ ಸರ್. ಹಂಗಾಗಿದೆ ನಮ್ಮ ಭಾರತ ಇಲ್ಲಿವರೆಗೂ ಹಿಂಗೇ ಹೋಗ್ತಾ ಇದೆ. ಇಷ್ಟೇ ದಾಳಿಗಳಾಗ್ತಾ ಇದಾವೆ. ಹಿಂಗೆ ಆದಾಗ ಒಂದ್ ಸ್ವಲ್ಪ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಲಾಸ್ಟ್ ಮುಚ್ಚಾಕಿ ಸುಮ್ಮನೆ ಮುಚ್ಚಾಕ ಅಂತ ಪರಿಸ್ಥಿತಿನೇ ಇಲ್ಲ ಇದು. ಮುಚ್ಚಾಕುವಂತ ಪರಿಸ್ಥಿತಿ ಚಾನ್ಸೇ ಇಲ್ಲ ಇದು. ಇದಾರಲ್ಲ, ಈ ಎಷ್ಟು ದಿನ ಅಂತ ಇದ್ ಮಾಡ್ತಾರೆ? ಯಾರಿಗ ಎಲ್ಲೋ ಒಬ್ರಿಗೆ ಉಗ್ರರಿಗೆ ಇದ್ರ ಬಗ್ಗೆ ಶಿಕ್ಷೆ ಆಗಿರುತ್ತೆ. ಅದೆಷ್ಟೋ ಜನ ಉಗ್ರರು ಇಂಥವ್ರು ಹುಟ್ಕೊಳಕ್ಕೆ, ಅಂತ ಉಗ್ರನ್ನ ನಾವು ಸುಮ್ಮನೆ ಬಿಟ್ಟಿರೋದಕ್ಕೆ ಇಂಥವ್ರು ಹುಟ್ಕೊಳ್ತಾ ಇದ್ದಾರೆ. ಅಂತವ್ರೆ ಒಬ್ರು ಇಲ್ಲ ಅಂದಿದ್ರೆ ಹೆಂಗ್ ಹುಟ್ಕೊಳ್ತಿದ್ರು? ಗಡಿ ಭದ್ರತೆ ಅನ್ನೋದು ಇದೆ ಅಲ್ವಾ, ಇವತ್ತಿನ ದಿನಗಳ ಗಡಿ ಭದ್ರತೆ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗ್ಬೇಕು ನಮ್ಮ ದೇಶ. ಅದಕ್ಕೆ ಆಲ್ರೆಡಿ ನಮಗೆ ರಷ್ಯಾ ಸಪೋರ್ಟ್ ಕೊಡ್ತಾ ಇದೆ, ನಾವು ನಿಮ್ ಜೊತೆ ಇದೀವಿ ಅಂತ. ಅಮೆರಿಕದವ್ರು ಇವತ್ತು ಸಪೋರ್ಟ್ ಕೊಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಅಂಥದ್ರಲ್ಲಿ ಆರ್ಥಿಕವಾಗಿ ನಮ್ಮ ಭಾರತ ದೇಶ ಮುಂದೆ ಬರುವಂತಹ ಸ್ಥಿತಿ ಇದ್ದಾಗ ಕಾಶ್ಮೀರ ಅನ್ನುವಂಥದ್ದನ್ನ ಎಲ್ಲೋ ಒಂದ್ ಕಡೆ ಪ್ರವಾಸಿ ತಾಣದಲ್ಲಿ ದೊಡ್ಡ ಮಟ್ಟಕ್ಕೆ ತೆಗೆದು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಭಾರತ ಸರ್ಕಾರದ ಒಂದು ಆಸೆ, ನಮ್ಮ ದೇಶದ ಎಲ್ಲರದು ಒಂದು ಆಸೆ. ಇಂದಿಗೂ ಕೂಡ ಗುಂಡಿನ ಸದ್ದು, ರಕ್ತಪಾತ, ರಕ್ತ ಸಿಕ್ತ, ರಕ್ತದೋಕುಳಿ ನಡೀತಾ ಇದೆ ಅಂದಾಗ, ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಏನಾದ್ರೆ ಯಾವುದೇ ರೀತಿ ರಕ್ಷಣೆ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ನಿಜಕ್ಕೂ ರಕ್ಷಣೆ ಇಲ್ಲ. ರಕ್ಷಣೆ ಇದ್ದಿದ್ರೆ ಇದು ಯಾಕೆ ಆಗ್ತಿತ್ತ? 26 ಜನ ಸುಮ್ಮನೆ ಇವಾಗ 27 ಜನ ಆಗಿದೆ. ಈಗ 27 ಜನದ ಪ್ರಾಣ ಯಾಕೆ ಹೋಗ್ತಿತ್ತು? ರಕ್ಷಣೆ ಅನ್ನೋದಿದ್ರೆ ಅವ್ರನ್ನ ಪ್ರೊಟೆಕ್ಷನ್ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಯಾವ ಸರ್ಕಾರ ಆದ್ರೂ ಯಾರ ಪ್ರಾಣ ಹೋದ್ರು ಏನು ತಲೆಗೆಡ್ಸ್ಕೊಳ್ತಾ ಇಲ್ಲ. ಆದಾಗ 4 ಮಾತು ಮಾತಾಡ್ತಾರೆ, ಆಮೇಲೆ ಸುಮ್ಮನಾಗ್ಬಿಡ್ತಾರೆ ಅಷ್ಟೇ, ಏನು ಮಾಡ್ಕೊಳಲ್ಲ ಯಾರು. ಕೊನೆಯದಾಗಿ ಹೇಳ್ಬೇಕಂದ್ರೆ ಇಂಥವ್ರನ್ನ ಬದುಕಕ್ಕೆ ಬಿಡಬಾರ್ದು. ಗಲ್ಲಿಗೇರಿಸಿ ಶಿಕ್ಷೆಯನ್ನು ಒದಗಿಸಿ ಇಂಥ ಭಯೋತ್ಪಾದಕರು ಮುಂದಿನ ದಿನಮಾನಗಳಲ್ಲಿ, ಇಷ್ಟು ದಿನದಲ್ಲೇ ಏನು ಮಾಡಿಲ್ಲ, ಬಟ್ ಒಂದು ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಅಂತ ಹಿರಿಕರೇ ಹೇಳ್ತಿದ್ದಾರೆ. ನಮ್ಮೊಂದು ಏನು ಡಿಸಿಷನ್ ಇದೆಯಲ್ಲ, ಆ ಡಿಸಿಷನ್ ತಗೊಂಡು ಮಾಡಬಾರ್ದು, ಇಂಥದ್ದು ಆಗಬಾರ್ದು ಅಂತ ಏನೋ ಒಂದು ಡಿಸಿಷನ್ ತಗೊಂಡು ಮಾಡಕ್ಕೆ ಹೊರಟ್ರೆ ಯಾವುದೂ ಅಸಾಧ್ಯ ಅಲ್ಲ. ಮನುಷ್ಯ ಮಾಡದೇ ಇರೋದು ಯಾವುದೂ ಇಲ್ಲ. ಇದನ್ನು ಅದೇ ಥರ, ಅಂದರೆ ಈ ಥರ ಭಯೋತ್ಪಾದನೆಗಳಾಗೋದನ್ನು ತಡೆಗಟ್ಟೋಕೆ ಏನಾದರೂ ಹೊಸದಾಗಿ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸರ್ಕಾರ ಹೊಸದಾಗಿ ಪ್ರೊಟೆಕ್ಷನ್ನ ಕೊಡಬೇಕು, ಮತ್ತು ನಮ್ಮ ಜನಕ್ಕೆ ಪ್ರೊಟೆಕ್ಷನ್ನು ಅಂತ ಒಂದು ತಿಂಗಳಿಂದ ಅದಾಗ್ತಾ ಇದೆ ಅಂತ ಇವಾಗ ಹೇಳ್ತಿದ್ದಾರೆ. ಬಿಫೋರೇ ಹೇಳಿಬಿಟ್ಟಿದ್ರೆ, ಅಲ್ಲಿಗೆ ಹೋಗೋಕ್ಕೆ ಯಾರಿಗೂ ಬಿಟ್ಟಿಲ್ಲ ಅಂದಿದ್ರೆ ಇಷ್ಟು ಜನದ ಜೀವ ಹೋಗ್ತಿರ್ಲಿಲ್ಲ, ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಅಲ್ಲಿ. ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.